ಪಾಕಿಸ್ತಾನ ನಡುವಿನ ಯುದ್ಧ ನಿಂತು ಹೋಗಿದ್ರು, ಕದನ ವಿರಾಮ ಘೋಷಣೆ ಆಗಿದ್ರು ಮಾತ್ರ ದೇಶದ ಒಳಗಡೆ ಇರುವಂತಹ ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಈ ವಾಕ್ ಫೈಟ್ ಮುಂದುವರಿತಾನೆ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಟಾಕ್ ಫೈಟ್ ಮುಂದುವರಿತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸ್ವತಃ ರಾಧಾ ಮೋಹನ್ ದಾಸ್ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಆಪರೇಷನ್ ಸಿಂಧೂರದ ಬಗ್ಗೆ ಕೈ ನಾಯಕರು ಅವಹೇಳನ ಮಾಡ್ತಿದ್ದಾರೆ. ಪದೇ ಪದೇ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಇಲ್ಲಿ ತನಕ ಯಾಕೆ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ಕೌಂಟರ್ ಕೊಡ್ತಾ ಇಲ್ಲ, ಹೋರಾಟಗಳನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಈಗ ಖಡಕ್ ಸೂಚನೆ ಕೂಡ ಇದೆ ರಾಜ್ಯ ಬಿಜೆಪಿ ನಾಯಕರಿಗೆ. ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಖಂಡಿಸಿ ಹೋರಾಟಗಳನ್ನ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ಕೊತ್ತೂರು ಮಂಜುನಾಥ್ ಅವರ ಒಂದು ಹೇಳಿಕೆ, 4 ಯುದ್ಧ ವಿಮಾನ ಹಾರಾಡಿದ್ದು ಬಿಟ್ರೆ ಯಾರ ತಲೆನ ತಂದ್ರಿ ಅನ್ನೋದನ್ನ ಹೇಳ್ಬೇಕಲ್ಲ. ಈ ರೀತಿಯ ಬಹಿರಂಗ ಹೇಳಿಕೆಗಳ ವಿರುದ್ಧ ಬಿಜೆಪಿ ನಾಯಕರ ಸ್ಟ್ಯಾಂಡ್ ಏನು, ಏನ್ ಹೋರಾಟ ಮಾಡಿದ್ರಿ, ಅದಕ್ಕೆ ಯಾವ ರೀತಿ ನೀವು ಕೌಂಟರ್ ಕೊಟ್ರಿ, ಈ ಪ್ರಶ್ನೆಗೆ ಕಂಪ್ಲೀಟ್ ಆಗಿ ರಾಜ್ಯ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ. ಯಾರು ಕೌಂಟರ್ ಕೊಡಬೇಕಾಗಿತ್ತು, ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕಾಗಿತ್ತು, ನೇತೃತ್ವ ವಹಿಸಬೇಕಾಗಿತ್ತು ಅಂದ್ರೆ ಒನ್ಸ್ ಅಗೇನ್ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ, ವಿಪಕ್ಷ ನಾಯಕ R ಅಶೋಕ್ ಅವರು. ಬಟ್ ಇಬ್ಬರ ಮಧ್ಯೆಯೇ ವೈಮನಸ್ಸು ಇರೋ ಕಾರಣದಿಂದ ಈ ಹೋರಾಟಗಳಾಗ್ತಾ ಇಲ್ವಾ, ಕೌಂಟರ್ ಕೊಡುವಂತಹ ಪ್ರಯತ್ನಗಳಾಗ್ತಾ ಇಲ್ವಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಾ ಮೋಹನ್ ದಾಸ್ ಅವರು ಕೂಡ ಗರಂ ಆಗಿದ್ದಾರಂತೆ. ಕೌಂಟರ್ ಕೊಡಬೇಕು, ಹೋರಾಟಗಳನ್ನ ಮಾಡಬೇಕು ಕಾಂಗ್ರೆಸ್ ನಾಯಕರ ವಿರುದ್ಧ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈಗ ಅವರ ಸೂಚನೆಯ ಮೇರೆಗೆ ಹೋರಾಟಗಳನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂತ. ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಅಂದ್ರೆ ಬಿಜೆಪಿ ಹೈಕಮಾಂಡೇ ಅಥವಾ ಅಲ್ಲಿನ ವರಿಷ್ಠರೇ ಬಂದು ಹೇಳಬೇಕು ಅಂತ ಅಲ್ಲ, ನೀವು ಸ್ವಯಂ ನಿರ್ಧಾರ ಮಾಡಬೇಕಾಗತ್ತೆ. ದೇಶದ ಬಗ್ಗೆ, ಕೇಂದ್ರ ಸರ್ಕಾರದ ನಿಲುವಿನ ಬಗ್ಗೆ, ಭಾರತೀಯ ಸೇನೆಯ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಹಗುರವಾಗಿ ಮಾತನಾಡ್ತಾರೆ ಅಂತ ಆದ್ರೆ, ಅವಹೇಳನ ಮಾಡ್ತಾರೆ ಅಂತ ಆದ್ರೆ ನೀವು ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಮಾಡಬೇಕು. ಬಟ್ ಯಾವ ಕೆಲಸಗಳು ಕೂಡ ರಾಜ್ಯ ಬಿಜೆಪಿಯಿಂದ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸದ್ಯ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಬಿಜೆಪಿ ಏನಾದರೂ ಕೌಂಟರ್ ಕೊಡ್ತಾ ಹೋರಾಟಗಳನ್ನ ಮಾಡ್ತಾ ಅಂದ್ರೆ ಕಂಪ್ಲೀಟ್ ಆಗಿ ಶೂನ್ಯ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಕಾರಣ ಇಷ್ಟೇ, ಯಾಕೆ ಹೋರಾಟಗಳಾಗ್ತಾ ಇಲ್ಲ, ಯಾಕೆ ಕೌಂಟರ್ ಕೊಡ್ತಾ ಇಲ್ಲ ಬಿಜೆಪಿ ನಾಯಕರು ಅಂತ ಅಂದ್ರೆ ಇವ್ರ ಮಧ್ಯೆನೇ ಒಗ್ಗಟ್ಟಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಕವನ, ಇದು ಯಾರೋ ಬಿಜೆಪಿ ಹೈಕಮಾಂಡ್ ಅಥವಾ ವರಿಷ್ಠರೇ ವಾರ್ನಿಂಗ್ ಕೊಡಬೇಕು ಅಂತ ಏನಲ್ಲ, ರಾಜ್ಯ ಬಿಜೆಪಿ ನಾಯಕರೇ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿತ್ತು ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಯಾವ ಕೆಲಸವೂ ಆಗ್ತಾ ಇಲ್ಲ ಅಂತ ಅಂದ್ರೆ ಬಿಜೆಪಿ ಪಾಳ್ಯದಲ್ಲಿ ಯಾವುದು ಸರಿ ಇಲ್ಲ ಅಂತ, ಅವರಲ್ಲೇ ಒಗ್ಗಟ್ಟಿಲ್ಲ, ಇನ್ನು ಹೋರಾಟ ಹೆಂಗಾಗುತ್ತೆ ಅನ್ನೋದು ಪ್ರಶ್ನೆ. ಶ್ರುತಿ, ರಾಜ್ಯ ಬಿಜೆಪಿಯಲ್ಲಿ ತಾಳಮೇಳ ಸರಿ ಇಲ್ಲ ಅನ್ನುವಂಥದ್ದು ನಿನ್ನೆ ಮೊನ್ನೆಯ ವಿಷಯವಲ್ಲ. ಕಳೆದಂದ್ರೆ ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೂ ಆಗಿಂದಲೂ ಕೂಡ ತಟಸ್ಥ ಬಣ ಅನ್ನುವಂಥದ್ದು, ರೆಬಲ್ ಬಣ ಅನ್ನುವಂಥದ್ದು, ಈ 2 ಬಣಗಳಿಂದಲೂ ಕೂಡ ರಾಜ್ಯ ಬಿಜೆಪಿ ಒಗ್ಗಟ್ಟು ಯಾವ ರೀತಿಯಾಗಿದೆ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ತೋರಿಸಿಕೊಡುವಂತಹ ಕೆಲಸವನ್ನ ಕೂಡ ಆಯಿತು. ಅದೇ ರೀತಿಯಾಗಿ ಹೋರಾಟಗಳಾಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಮತ್ತಿತರ ಏನು ಪಕ್ಷದ ಚಟುವಟಿಕೆಗಳಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆಗ್ತಾನೆ ಬರ್ತಾ ಇದೆ. ಅದೇ ರೀತಿಯಾಗಿ ಈ ವಿಚಾರದಲ್ಲೂ ಕೂಡ ಅಂದ್ರೆ ಅಲ್ಲಿ ಕದನ ವಿರಾಮ ಆಗಿ ಯುದ್ಧ ಕೂಡ ಒಂದು ತಕ್ಕ ಮಟ್ಟಿಗೆ ಇದ್ರೆ, ಇತ್ತ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಮಾತ್ರ ವಾಕ್ಸಮರವನ್ನ ಮುಂದುವರಿಸ್ತಾನೆ ಇದ್ದಾರೆ. ಅತ್ತ ಕಾಂಗ್ರೆಸ್ ನಾಯಕರು ಪಾಕ್ ಪರವಾಗಿ ಮಾತನಾಡ್ತಾ ಇದ್ದಾರೆ, ಮೋದಿ ವಿರುದ್ಧವಾಗಿ ಮಾತನಾಡ್ತಾ ಇರುವಂಥದ್ದು. ಅಂದ್ರೆ ಸಾಕ್ಷಿಗಳು ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇತ್ತ ಮೋದಿ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ಅಂದ್ರೆ ಆಪರೇಷನ್ ಸಿಂಧೂರದ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ರಾಜ್ಯ ಉಸ್ತುವಾರಿಯಾದಂತಹ ಅಗರ್ವಾಲ್ ಅವರು ಕೇಳ್ತಾ ಇರುವಂತದ್ದು. ಇದೀಗ ದೂರವಾಣಿ ಕರೆ ಮೂಲಕ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಅಂದ್ರೆ ಕವನ, ಹೋರಾಟ ತಿರಂಗ ಯಾತ್ರೆ ಈಗ ಅವ್ರ ಸೂಚನೆ ಮೇಲೇನಾದ್ರೂ ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದೆಯಾ ಹೇಗೆ, ಅಥವಾ ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ದಾರಾ? ಮೋಸ್ಟ್ಲಿ ಇದಕ್ಕೆಲ್ಲ ಪರಿಹಾರ ಏನು? ರಾಜ್ಯಾಧ್ಯಕ್ಷರ ನೇಮಕನೇ ಇದಕ್ಕೆಲ್ಲದಕ್ಕೂ ಪರಿಹಾರನ ಹೇಗೆ?
ಶ್ರುತಿ, ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕ್ಲಾಸ್ ತೆಗೆದುಕೊಂಡಿರೋದ್ರಿಂದ ಹೋರಾಟ ಮಾಡಿ ಅನ್ನುವಂತಹ ಸೂಚನೆನ ಕೂಡ ಕೊಟ್ಟಿದ್ದಾರೆ. ಇನ್ನೇನು ಮುಂದಿನ ವಾರ ಅಂದರೆ ಸೋಮವಾರದಿಂದ ಇನ್ನೆರಡು ದಿನಗಳಲ್ಲಿ ಹೋರಾಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ತಿರಂಗ ಯಾತ್ರೆ ವಿಚಾರವನ್ನು ಕೂಡ ನಾವು ನೋಡೋದಾದರೆ BJP ಮೊದಲು ಮಾಡ್ಬೋದಿತ್ತು, BJP ಮೊದಲು ಇದನ್ನು ಆಕ್ಯುಪೈ ಮಾಡ್ಕೊಳ್ಬೋದಾಗಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಈ ಒಂದು ತಿರಂಗ ಯಾತ್ರೆಯಲ್ಲೂ ಕೂಡ ಯಶಸ್ವಿ ಆದರು. ಆದರೆ ಎಲ್ಲೋ ಒಂದು ಕಡೆ ಈ ಎಲ್ಲ ಹೋರಾಟಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಯಾತ್ರೆ ಆಗಿರ್ಬೋದು, BJPಯ ಒಗ್ಗಟ್ಟಿನಿಂದಲೇ ಎಲ್ಲದಕ್ಕೂ ಕೂಡ ಹಿನ್ನಡೆ ಆಗ್ತಾ ಇರುವಂಥದ್ದು. ತಿರಂಗ ಯಾತ್ರೆಯನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಯಾವ ರೀತಿಯಾಗಿ ಯಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಎಲ್ಲ ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅಲ್ಲೂ ಕೂಡ ಫೇಲ್ಯೂರ್ ಆಯಿತು. ಅಂದರೆ ಎಲ್ಲ ಗೊಂದಲಗಳ ಮೂಲಕ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಇವರಿಬ್ಬರೇ ಮಧ್ಯೆ ಇರುವಂತಹ ಗೊಂದಲಗಳ ಮೂಲಕ ಆ ಒಂದು ತಿರಂಗ ಯಾತ್ರೆ ಕೂಡ ಸಾಕಷ್ಟು ಹಿನ್ನಡೆ ಆಯಿತು. ಇದೀಗ ವಾಕ್ಸಮರವನ್ನು ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಮಾತನಾಡ್ತಾ ಇದ್ರು. ಇವರು ಮಾತ್ರ ಬರೀ ಕೌಂಟರ್ ಕೊಡೋದ್ರಲ್ಲೇ ಸೀಮಿತರಾಗಿದ್ದಾರೆ BJP ನಾಯಕರು. ಇದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಇಲ್ಲ ಅಂತ ಈಗ ಅಗರ್ವಾಲ್ ಅವರು ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಾರ ಈ ಒಂದು ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಶ್ರುತಿ.